ವೆಹಿಕಲ್ಲು ತುಂಬಾ ಒಂದು ಪವರ್ಫುಲ್ ಇದೆ. ಸೊ ಈ ಒಂದು ವೆಹಿಕಲ್ ಬಂದುಬಿಟ್ಟು 2 ಫ್ಯೂಲಲ್ಲಿ ಆಪ್ರೇಟ್ ಆಗುತ್ತೆ. ಒಂದು CNG ಇರ್ಬೋದು, ಒಂದು ಪೆಟ್ರೋಲ್ ಇರ್ಬೋದು. ಸೊ ಗೆಳೆಯರೆ, ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ CNG ಟ್ಯಾಂಕ್ ಇದು ಬಂದುಬಿಟ್ಟು 40 ಲೀಟರ್ಸ್ ಟ್ಯಾಂಕ್ ಆಗಿರುತ್ತೆ. ಹಾಗೆಯೇ ನಿಮಗೇನು ಅಂತಂದರೆ ಪೆಟ್ರೋಲ್ ಹಾಕಬೇಕು ಅಂತಂದರೆ ನೋಡಿ ಇಲ್ಲಿದೆ ನೋಡಿ, ಏನು ಅಂತಂದರೆ ಪೆಟ್ರೋಲು ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಪೆಟ್ರೋಲ್. ಇದರಲ್ಲಿ ಅಂತೂ 3 ಲೀಟರ್ಸ್ ಫ್ಯೂಲ್ ಇರುತ್ತೆ. ಸೊ ನೀವು ಯಾವ ಒಂದು ಫ್ಯೂಲ್ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಒಂದು ಫ್ಯೂಲ್ನ ನೀವು ಯೂಸ್ ಮಾಡ್ಕೋಬೋದು. ಸರ್ ಇದ್ರದ್ದು ಮೈಲೇಜ್ ಎಷ್ಟಿದೆ ಸರ್? ಸರ್ ಮೈಲೇಜ್ ನಿಮಗೆ 45 ಇದೆ ಪರ್ ಲೀಟರ್. CNG. ಓಕೆ, ಅಂದರೆ ಏನು ಅಂತಂದರೆ 1 ಲೀಟರ್ CNGಲಿ ನಿಮಗೆ 45 ಕಿಲೋಮೀಟರ್ ಒಂದು ಮೈಲೇಜ್ನ ಇವರು ಕ್ಲೇಮ್ ಮಾಡ್ತಾರೆ. ಅಂದರೆ ಇವರು 45 ಮೈಲೇಜ್ ಹೇಳ್ತಿದ್ದಾರೆ ಅಂದರೆ ರಿಯಲ್ ವರ್ಲ್ಡಲ್ಲಿ ನಿಮಗೆ 30+ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಇದೇನು ಅಂತಂದರೆ ಶೋರೂಮ್ ಅವರು ಆದ ಕಾರಣ ಏನು ರಿಯಲ್ ವರ್ಲ್ಡ್ ಮೈಲೇಜ್ ಅವರಿಗೆ ಹೇಳಕ್ಕೆ ಬರಲ್ಲ. ಇವರು ಏನು ಅಂತಂದರೆ ಕರೆಕ್ಟಾಗೇ ಹೇಳಿದ್ದಾರೆ. ಸೊ ಗಾಡಿ ಬಂದು ಈ ರೀತಿ ಇದೆ. BS6 ರಿಫೈನ್ಡ್ ಇಂಜಿನ್ ಆದ ಕಾರಣ ನಿಮಗೇನು ಅಂತಂದರೆ ಮೈಲೇಜಲ್ಲಿರ್ಬೋದು ಮತ್ತು ಪಿಕಪ್ಲಿರ್ಬೋದು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಲ್ಲ. ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ, ಅದರ ಒಂದು ಡೆಕ್ ಸೈಜ್ ಅಂದರೆ ಲೋಡ್ ಬಾಡಿಯ ಒಂದು ಫೀಟ್ ಉದ್ದ ಮತ್ತು ಅಗಲದ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು TVS HD ಕಾರ್ಗೋ ವೆಹಿಕಲ್ನ ಡೆಕ್ ಸೈಜ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದರ ಒಂದು ಉದ್ದ ಬಂದ್ಬಿಟ್ಟು 6 ಫೀಟ್ 7.2 ಇಂಚಸ್ ಆಗಿರುತ್ತೆ. ಹಾಗೆ ಅಗಲ ಬಂದ್ಬಿಟ್ಟು 4.10.8 ಇಂಚಸ್ ಆಗಿರುತ್ತೆ. ಈ ಒಂದು ಎತ್ತರ ಬಂದ್ಬಿಟ್ಟು 1.7 ಇಂಚಸ್ ಆಗಿರುತ್ತೆ. ಅಂದರೆ ಅರ್ಥ ಏನು ಅಂತಂದರೆ